ಯಾವ ದಿನವನ್ನು ಅಂತಾರಾಷ್ಟ್ರೀಯ ಪ್ಲಾಸ್ಟಿಕ್ ಚೀಲ ಮುಕ್ತ ದಿನ ಎಂದು ಆಚರಿಸಲಾಗುತ್ತದೆ? ಜುಲೈ 2, ಜುಲೈ 3, ಜುಲೈ 4, ಜುಲೈ 5. ಸರಿಯಾದ ಉತ್ತರ ಜುಲೈ 3. ಬ್ಯಾಗ್ ಫ್ರೀ ವರ್ಲ್ಡ್ ಸ್ಥಾಪಿಸಿದ ಈ ದಿನವು 2008ರಲ್ಲಿ ಮೊದಲ ಬಾರಿಗೆ ಆಚರಿಸಲ್ಪಟ್ಟಿತು. ಇದನ್ನ ಝೀರೋ ವೇಸ್ಟ್ ಯುರೋಪ್ನ ಸದಸ್ಯ ರೆಸಿರು ಪ್ರಾರಂಭ ಮಾಡಿದ್ರು. ಪಂಚಗಂಗಾ ನದಿಯು ಯಾವ ನದಿಯ ಉಪನದಿಯಾಗಿದೆ? ನರ್ಮದಾ, ಗಂಗಾ, ಕೃಷ್ಣ, ಕಾವೇರಿ. ಸರಿಯಾದ ಉತ್ತರ ಕೃಷ್ಣ. ಕೃಷ್ಣಾ ನದಿಯ ಉಪನದಿಯಾದ ಈ ಪ್ರಾಚೀನ ನದಿಯು ಮಹಾರಾಷ್ಟ್ರದ ಸಹ್ಯಾದ್ರಿ ಪರ್ವತಗಳಿಂದ ಚಿಕ್ಲಿ ತಾಲೂಕಿನ ಪ್ರಯಾಗ್ ಸಂಗಮದಲ್ಲಿ ಹುಟ್ಟುತ್ತದೆ. ಮಲಬಾರ್ ಮರದ ಕಪ್ಪೆ ಇದು ಭಾರತದ ಯಾವ ಪ್ರದೇಶಕ್ಕೆ ಸ್ಥಳೀಯವಾಗಿದೆ? ಪಶ್ಚಿಮ ಘಟ್ಟಗಳು, ಪೂರ್ವ ಘಟ್ಟಗಳು, ಲಡಾಖ್, ಈಶಾನ್ಯ. ಸರಿಯಾದ ಉತ್ತರ ಪಶ್ಚಿಮ ಘಟ್ಟಗಳು. ಈ ಕಪ್ಪೆ ಪೆಡೋಸ್ಟೀಬ್ಸ್ ಕುಲದ ಏಕೈಕ ಪ್ರಭೇದವಾಗಿದ್ದು ಇದನ್ನು ಮೊದಲು 1876ರಲ್ಲಿ ಕಂಡುಹಿಡಿಯಲಾಯಿತು. ಯಾವ ದೇಶವು ಹೊಸ ನೋಟುಗಳಲ್ಲಿ ಹೋಲೋಗ್ರಾಫಿಕ್ ತಂತ್ರಜ್ಞಾನವನ್ನ ಪರಿಚಯಿಸಿತು? ಜಪಾನ್, ಚೀನಾ, ನೇಪಾಳ್, ಫ್ರಾನ್ಸ್. ಸರಿಯಾದ ಉತ್ತರ ಜಪಾನ್. ನಕಲಿ ವಿರೋಧಿ ಕ್ರಮವಾಗಿ ಐತಿಹಾಸಿಕ ವ್ಯಕ್ತಿಗಳ 3D ತಿರುಗುವ ಭಾವಚಿತ್ರಗಳನ್ನು ರಚಿಸಿತು. ಈ ಹೊಸ ತಂತ್ರಜ್ಞಾನವು ಕರೆನ್ಸಿಯ ಮೇಲೆ ಹೋಲೋಗ್ರಫಿಯ ವಿಶ್ವದ ಮೊದಲ ಬಳಕೆಯನ್ನ ಗುರುತಿಸುತ್ತದೆ. ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ಭಾರತದ ಮೊದಲ ವಿದೇಶಿ ಜನೌಷಧಿ ಕೇಂದ್ರವನ್ನ ಯಾವ ದೇಶದಲ್ಲಿ ಉದ್ಘಾಟಿಸಿದರು? ವಿಯೆಟ್ನಾಂ, ಇಂಡೋನೇಷ್ಯಾ, ಮಾರಿಷಸ್, ಮಲೇಷ್ಯಾ. ಸರಿಯಾದ ಉತ್ತರ ಮಾರಿಷಸ್. ಈ ಯೋಜನೆಯು ಕೈಗೆಟುಕುವ ಮತ್ತು ಭಾರತದಲ್ಲಿ ತಯಾರಿಸಿದ ಔಷಧಿಗಳನ್ನು ಒದಗಿಸುವ ಗುರಿಯನ್ನ ಹೊಂದಿದೆ. ಇದು ಮಾರಿಷಸ್ನಲ್ಲಿ ಆರೋಗ್ಯ ಸೇವೆಯನ್ನ ಹೆಚ್ಚಿಸೋದಕ್ಕೆ ಸಹಾಯ ಮಾಡುತ್ತದೆ. 2010ರ ಅಂತ್ಯದ ಜಾಸ್ಮಿನ್ ಕ್ರಾಂತಿಯು ಈ ಕೆಳಗಿನ ಯಾವ ದೇಶಕ್ಕೆ ಸಂಬಂಧಿಸಿದೆ? ಟುನಿಷಿಯಾ, ಮಯನ್ಮಾರ್, ಪೋಲೆಂಡ್, ಜಪಾನ್. ಸರಿಯಾದ ಉತ್ತರ ಟುನಿಷಿಯಾ. ಟುನಿಷಿಯನ್ ಕ್ರಾಂತಿಯನ್ನ ಜಾಸ್ಮಿನ್ ಕ್ರಾಂತಿ ಅಂತಲೂ ಕರೆಯುತ್ತಾರೆ. ಇದು 28 ದಿನಗಳ ತೀವ್ರವಾದ ನಾಗರಿಕ ಪ್ರತಿರೋಧ ಅಭಿಯಾನವಾಗಿತ್ತು. ಗೀಜಾದ ಮಹಾಪಿರಮಿಡ್ ನಿರ್ಮಾಣದ ಕೀರ್ತಿ ಈಜಿಪ್ಟ್ನ ಯಾವ ಫೆರೋನಿಗೆ ಸಲ್ಲುತ್ತದೆ? ಉನಾಸ್, ಕೂಫು, ಕಾಫ್ರೆ, ಸಾಹುರೆ. ಸರಿಯಾದ ಉತ್ತರ ಕೂಫು. ಅತಿ ದೊಡ್ಡ ಪಿರಮಿಡ್ ಅನ್ನ ಗೀಜಾನಲ್ಲಿರುವಂತಹ ಫೆರೋ ಕುಫಿಗಾಗಿ ನಿರ್ಮಿಸಲಾಗಿದೆ. ಇದು 481 ಅಡಿ ಎತ್ತರ ಮತ್ತು 23 ಲಕ್ಷ ಸುಣ್ಣದ ಕಲ್ಲಿನ ಬ್ಲಾಕ್ಗಳಿಂದ ಮಾಡಲ್ಪಟ್ಟಿದೆ. ಈ ಕೆಳಗಿನವರಲ್ಲಿ ಯಾರು ಮ್ಯಾರಿನರ್ಸ್ ದಿಕ್ಸೂಚಿಯ ಮೊದಲ ಸಂಶೋಧಕರು? ಸ್ಪೇನಿಷ್, ಗ್ರೀಕ್, ಚೈನೀಸ್, ಪರ್ಷಿಯನ್. ಸರಿಯಾದ ಉತ್ತರ ಚೈನೀಸ್. ಮ್ಯಾರಿನರ್ ದಿಕ್ಸೂಚಿಯನ್ನ ಮೊದಲು ಕಂಡುಹಿಡಿದವರು ಚೀನಿಯರು. ಇದನ್ನ ಕ್ರಿಸ್ತಪೂರ್ವ 2ನೇ ಶತಮಾನ ಮತ್ತು ಕ್ರಿಸ್ತಶಕ 1ನೇ ಶತಮಾನದ ನಡುವೆ ಹಾನ್ ರಾಜವಂಶದ ಆಳ್ವಿಕೆಯಲ್ಲಿ ಚೀನಾದಲ್ಲಿ ಕಂಡುಹಿಡಿಯಲಾಯಿತು. ಈ ಕೆಳಗಿನವುಗಳಲ್ಲಿ ಯಾವುದು ಇಂಗ್ಲೆಂಡ್ನ ಮೊದಲ ಕೈಗಾರಿಕಾಭಿವೃದ್ಧಿ ಹೊಂದಿದ ನಗರವಾಗಿತ್ತು? ಲಂಡನ್, ಮ್ಯಾಂಚೆಸ್ಟರ್, ಲಿವರ್ಪೂಲ್. ಮೇಲಿನ ಯಾವುದು ಅಲ್ಲ? ಸರಿಯಾದ ಉತ್ತರ ಮ್ಯಾಂಚೆಸ್ಟರ್. ಕೈಗಾರಿಕಾ ಕ್ರಾಂತಿಯ ಸಮಯದಲ್ಲಿ ಜವಳಿ ತಯಾರಿಕೆಯಲ್ಲಿನ ಉತ್ಕರ್ಷದಿಂದ ಮ್ಯಾಂಚೆಸ್ಟರ್ನಲ್ಲಿ ನಗರೀಕರಣವು ಉಂಟಾಯಿತು. ಇದರ ಪರಿಣಾಮವಾಗಿ 1853ರಲ್ಲಿ ಇದು ವಿಶ್ವದ ಮೊದಲ ಕೈಗಾರಿಕಾಭಿವೃದ್ಧಿ ಹೊಂದಿದ ನಗರವಾಯಿತು. ಜುಲೈ 23ರ ಕ್ರಾಂತಿ ಯಾವ ದೇಶದಲ್ಲಿ ನಡೆಯಿತು? ಈಜಿಪ್ಟ್, ಇರಾನ್, ಫ್ರಾನ್ಸ್, ರಷ್ಯಾ.
ಸರಿಯಾದ ಉತ್ತರ ಈಜಿಪ್ಟ್. 1952ರ ಈಜಿಪ್ಟ್ ಕ್ರಾಂತಿಯನ್ನ 1952ರ ದಂಗೆ ಅಥವಾ 23 ಜುಲೈ ಕ್ರಾಂತಿ ಎಂದು ಕರೆಯುತ್ತಾರೆ. ಇದು ಮೊಹಮ್ಮದ್ ನುಗುಯಿಬ್ ಮತ್ತು ಗಮಲ್ ಅಬ್ದೆಲ್ ನಾಸರ್ ನೇತೃತ್ವದ ಸೇನಾ ಅಧಿಕಾರಿಗಳ ಗುಂಪಾದ ಫ್ರೀ ಆಫೀಸರ್ಸ್ ಮೂವ್ಮೆಂಟ್ನಿಂದ ಪ್ರಾರಂಭವಾಯಿತು.